ನೋಡಿ ಈಗಾಗಲೇ ಪ್ರಿಯಾಂಕ್ ಹೇಳ್ತಾ ಇರೋದು ಇದರಲ್ಲಿ ಹೊಸದೇನಿಲ್ಲ. ಭಾಳ ಸ್ಪಷ್ಟವಾಗಿ ಭಾಳ ವರ್ಷಗಳಿಂದ ಪ್ರಿಯಾಂಕ್ ಪ್ರತಿಪಾದನೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾವುದೇ ಸಂಸ್ಥೆ ಸಂವಿಧಾನದಡಿಯಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅದು ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಇದು ನಮ್ಮ ದೇಶದ ಕಾನೂನಿದೆ ಅಲ್ವಾ. ಹಾಗಾಗಿ ಅದನ್ನೇ ಹೇಳ್ತಾ ಇದ್ದಾರೆ, ಹೊಸದಾಗಿ ಏನು ಹೇಳ್ತಾ ಇಲ್ಲ. ಆ್ಯಂಡ್ ಈಗ ಸುಮ್ಮನೆ ಪ್ರಿಯಾಂಕಿಗೆ ಟಾರ್ಗೆಟ್ ಮಾಡಿ ಇವರು RSS ವಿರುದ್ಧ ಹಿಂಗೆ ಮಾಡ್ತಾ ಇದ್ದಾರೆ, ಬ್ಯಾನ್ ಮಾಡೋಕ್ಕೆ ಹೇಳಿದ್ದಾರೆ. ಪ್ರಿಯಾಂಕ್ ಭಾಳ ಸ್ಪಷ್ಟವಾಗಿ ಸ್ಪಷ್ಟೀಕರಣನ ಕೊಟ್ಟಿದ್ದಾರೆ. ನಾನು ಬ್ಯಾನ್ ಮಾಡೋಕ್ಕೆ ಹೇಳಿಲ್ಲ, ನೀವು ರಿಜಿಸ್ಟ್ರಿ ಮಾಡಿ ಆ್ಯಸ್ ಪರ್ ಕಾನೂನಿನ ರೀತಿಯ ನೀವು ಕೆಲಸ ಮಾಡಿ ಅಂತ ಅನ್ನೋದು ತಪ್ಪ. ಹಾಗಾಗಿ ಪ್ರಿಯಾಂಕ್ ಏನು ಹೇಳ್ತಾ ಇದ್ದಾರೆ ಅದು ಸರಿ ಇದೆ. ಇವತ್ತು RSS ಅವರು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅವ್ರಿಗೇನು ತೊಂದರೆ ಇದೆ ನನಗೆ ಗೊತ್ತಿಲ್ಲ. ಹಾಗಾಗಿ ಈ ದೇಶದ ಸಂವಿಧಾನ, ಈ ದೇಶದ ಕಾನೂನು ಪಾಲನೆ ಮಾಡ್ತಕ್ಕಂಥದ್ದು ಎಲ್ರಿಗೂ ಅನ್ವಯಿಸ್ತದೆ. ನೋಬಡಿ ಈಸ್ ಅಬೌವ್ ಲಾ. ಯಾರೂ ಕಾನೂನಿಗಿಂತ ದೊಡ್ಡವರಲ್ಲ. ಯಾವುದೇ ಸಂಸ್ಥೆ ಆಗಿರಲಿ ಅದು ನಮ್ಮ ಸಂವಿಧಾನಕ್ಕಿಂತ ದೊಡ್ಡದಲ್ಲ. ಹಾಗಾಗಿ ಅವರು ನೋಂದಣಿ ಮಾಡ್ಕೊಳ್ತೀವಿ ಇಲ್ಲ ಅನ್ನೋದು ಏನು ಸ್ಪಷ್ಟೀಕರಣ ಕೊಡಬೇಕು, ಮತ್ತು ನೋಂದಣಿ ಆಗಬೇಕು ಅಂತಕ್ಕಂಥದ್ದು ಪ್ರಿಯಾಂಕ್ ಹೇಳ್ತಾ ಇರ್ತಕ್ಕಂಥ ಸರಿ ಇದೆ. ಸರ್, ಈಗ ಸಚಿವ ಸಂಪುಟ ರಚನೆ ಆಗಿದೆ, ಕೆಲವರಿಗೆ ಖಾತೆ ಗೊಂದಲ ಇರುವಂಥದ್ದು. ಹಾಗಾಗಿ ಕೃಷ್ಣ ಬೈರೇಗೌಡರು ಅವರ ತಂಡನ ಕಟ್ಕೊಂಡು ಡೆಲ್ಲಿಗೆ ಹೋಗಿದ್ದಾರೆ. ನೋಡಿ ಈಗಾಗಲೇ ಹೈಕಮಾಂಡು ಏನೇನು ತೀರ್ಮಾನ ಮಾಡಿ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ವರಿಷ್ಠ ನಾಯಕರು ತೀರ್ಮಾನ ಮಾಡಿನೇ ಖಾತೆಗಳನ್ನು ಹಂಚಿದ್ದಾರೆ. ಅದು ಏನು ರಾಮಲಿಂಗಾರೆಡ್ಡಿ ಅವ್ರ ಇಶ್ಯೂ ಈಗಾಗಲೇ ಬಗೆಹರಿದಿದೆ. ಹಾಗಾಗಿ ಯಾವುದೇ ಇಶ್ಯೂ ಇರಲ್ಲ. ನೋಡಿ, ಯಾವುದೇ ಸರ್ಕಾರ ಆದಾಗ ಸ್ವಲ್ಪ ಜನರ ಆಕಾಂಕ್ಷೆ ಇರ್ತದೆ, ಅದನ್ನು ನಮ್ಮ ನಾಯಕರು ಅದನ್ನು ಬಗೆಹರಿಸ್ತಾರೆ. ಇದರಲ್ಲಿ ಏನೂ ಗೊಂದಲ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಓಕೆ, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.